ರಾಜಕೀಯ ಅಂದ್ರೆ ಸಪರೇಟ್ ಮಾತಿರುತ್ತದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೇಳೋದನ್ನ ಅವರಿಗೆ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು, ಯಾವುದಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿರೋದ್ರಿಂದ ಸಹಜವಾಗಿ ಪ್ರಶ್ನೆಗಳಲ್ವಾ, ಏನ್ ಮಾತಾಡ್ಕೊಂಡು ಬರ್ಬೋದು, ಏನ್ ಹೇಳ್ಬಿಟ್ಟು ಬರ್ಬೋದು, ಯಾವ ಕಾರಣಕ್ಕೆ ಹೋಗಿರ್ಬೋದು ಅಂತ. ಹೋಗಿರೋ ಕಾರಣ ಬೇರೆನೇ ಇದ್ರೂ ಕೂಡ ಇನ್ನೊಂದು ಪ್ರಶ್ನೆ, ಇದನ್ನ ಮಾತಾಡ್ಕೊ ಬರ್ಬೋದಾ ಅಂತ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಒಟ್ಟು ಕೂಡ ಇಲ್ಲ, ಸಪ್ರೇಟ್ ಮಾತಾಡೋದು ವಿಶೇಷವಾಗಿರ್ತೈತೆ. ರಾಜಕೀಯದಲ್ಲಿ ಸಪ್ರೇಟೇನೇ ಇದ್ದಾರೆ. ಸಪ್ರೇಟಾಗಿ ಅವ್ರಿಗೆ ಹೇಳೋ ವಿಷಯ ಅವ್ರಿಗೆ ಹೇಳಿದ್ದಾರೆ, ಇವ್ರಿಗೆ ಹೇಳ್ಬೇಕಂತ, ಬಹುಶಃ ಇವ್ರಿಗೆ ಹೇಳ್ಬೇಕಂತ ನಮ್ಮ ಊಹೆ ಅಷ್ಟೇ. ಗೊತ್ತಿಲ್ಲ ಅದು ಎದಕ್ಕೆ ಹೋಗಿದ್ದಾರೆ, ಏನು ಅವ್ರ ವಿಚಾರ ಏನು ಗೊತ್ತಿಲ್ಲ. ಡೆಲ್ಲಿಗೆ ಹೋಗಿದ್ದು ಕೇಳಿದೆ ಅಷ್ಟೇ. ಅದೇನು ಕಾರ್ಯಕ್ರಮ, ಎದಕ್ಕೆ ಹೋಗಿದ್ದಾರೆ ಏನು ಐಡಿಯಾ ಇಲ್ಲ. ಅವ್ರು ನೇಮಿಸಿದಾರಲ್ಲ, ಅವ್ರಿಗೆ ಉದ್ದೇಶನ ಎಲೆಕ್ಷನ್ ಮಾಡ್ಲಿಕ್ಕೆ ನೇಮಿಸಿದ್ದಾರೆ. ಅವರು ಸಭೆ ಮಾಡಿದ್ದಾರೆ. ಇನ್ನೂ ಭಾಳ ಸರಿ ಹೋಗ್ಬೇಕಾಗುತ್ತೆ, ಚುನಾವಣೆವರೆಗೆ ಅಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಪಣಿಯವರೆಗೆ ಅಲ್ಲಿ ಇರಬೇಕಾಗುತ್ತೆ, ಅದು ನೋಡ್ಬೇಕಾಗುತ್ತೆ. ಅದು ಸಹಜ. ಇಲ್ಲ, ನಾನು ಹೇಳಿಲ್ಲ ಅದ್ರ ಬಗ್ಗೆ, ನಮಗೇನೋ ಸ್ಪಷ್ಟವಾಗಿ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ನಮಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ. ನಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾವು ಹೇಳುವಂಥ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಭಾಳಷ್ಟು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವರು ವೇಟಿಂಗ್ನಲ್ಲಿದ್ದಾರೆ. ಸೊ ಇದು ಇತ್ಯರ್ಥಿ ಗೊಂದಲ ಇತ್ಯರ್ಥಿ ಆಗಬೇಕಲ್ಲ, ಆದ್ಮೇಲೆ ಮುಂದೆ ಅದಕ್ಕೆ